यहाँ मैं कुछ महीनों पहले ही आई थी, प्रदेश के चुनाव थे, उस प्रचार के लिए मैं आई थी। मैंने बेंगलोर में भी काफ़ी सभाएं की और बहुत खुशी के साथ और गर्व के साथ मैं कह सकती हूँ कि आपने कांग्रेस की सरकार चुनी और जो गारंटी कांग्रेस की सरकार, कांग्रेस पार्टी ने आपको सरकार बनाने से पहले दी थी, वो आज आप अपनी आंखों के सामने पूरी होती हुई देख रहे हैं। ನಾವು ಕೆಲವು ತಿಂಗಳು ಹಿಂದೆ ನಾನಿಲ್ಲಿ ಬಂದು ತಮ್ಮೆಲ್ಲರ ಜೊತೆ ಮಾತಾಡಿ ಬಹಳ ಸಭೆಗಳು ಮಾಡಿ ಹೋಗಿದ್ದೆ ಚುನಾವಣೆ ಮುಂಚಿತವಾಗಿ. ಆಮೇಲೆ ಚುನಾವಣೆ ಆದ್ಮೇಲೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮಗೆ ಸರ್ಕಾರ ತಂದು ಕೊಟ್ಟಿದ್ದು ನಂಗೆ ಬಹಳ ಖುಷಿ ಆಗುವಂತ ವಿಷಯ. ये सरकार जो प्रदेश में बनी है, ये आपकी सरकार है। आपने देखा कि गृह लक्ष्मी योजना के तहत 1,25,00,000 महिलाओं को हर महीने 2,000 रुपए मिल रहे हैं। ಈ ಸರ್ಕಾರದಿಂದ ನನಗೆ ಬಹಳ ಖುಷಿಯಾಗುವ ವಿಷಯ ಏನಂದ್ರೆ ಪ್ರತಿ ತಿಂಗಳು 1 ಕೋಟಿಗಿಂತ ಹೆಚ್ಚು ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬರ್ತಾ ಇರೋದು ನಂಗೆ ಬಹಳ ಖುಷಿಯಾಗುವಂತ ವಿಷಯ. गृह ज्योति योजना के तहत 200 यूनिट बिजली की बिल में आपको फ्री मिलते हैं। ಗೃಹ ಜ್ಯೋತಿ ಯೋಜನೆಯಿಂದ ಪ್ರತಿಯೊಂದು ಮನೆಗೆ 200 ಯೂನಿಟ್ इलेक्ट्रिसिटी उचितವಾಗಿ ಸಿಗ್ತಾ ಇದೆ. अन्न भाग्य में 4.5 करोड़ के लगभग लोगों को राशन मिल रहा है। मुफ्त में मेरी सारी बहनें बस यात्रा कर रही हैं। अच्छा लग रहा है आपको? ಅನ್ನಭಾಗ್ಯ ಯೋಜನೆಯಿಂದ 4 ಕೋಟಿಗಿಂತ ಹೆಚ್ಚು ಕುಟುಂಬಗಳಿಗೆ ಇವತ್ತು ಅಕ್ಕಿ ಮತ್ತೆ ರೇಷನ್ ಸಿಗ್ತಾ ಇದೆ. ಮತ್ತೆ ಶಕ್ತಿ ಯೋಜನೆಯಿಂದ ನಮ್ಮ ಅಕ್ಕ ತಂಗಿರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನ್ಸತ್ತಾ, ಖುಷಿ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ತಮ್ಮನ್ನ. इसके साथ युवा निधि जो योजना है, इसमें 1.5 लाख युवाओं को वजीफा मिल चुका है और ये शुरुआत है, जल्द ही 10 लाख और युवाओं को मिलेगा। ನಮ್ಮ ಯುವ ನಿಧಿ ಯೋಜನೆಯಿಂದ ಲಕ್ಷಾಂತರ ಯುವಕರಿಗೆ ನಮ್ಮಿಂದ ಹಣ ಹೋಗ್ತಾ ಇದೆ. ಇನ್ನೂ ಹೆಚ್ಚಾಗತ್ತೆ ಅಂತ ನನಗೆ ನಂಬಿಕೆ ಇದೆ. ಅದರಿಂದ ನನಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. तो जैसे प्रदेश चुनाव के समय हमने आपको कुछ गारंटी बताई थी और उन्हें पूरा करने का काम हम अभी कर रहे हैं। आप देश भर में देख सकते हैं कि जहां जहां कांग्रेस ने चुनाव से पहले गारंटी दी, उन प्रदेशों में जब कांग्रेस की सरकार आई तो उन गारंटीज को पूरा करने का काम शुरू हो चुका है। ದೇಶದಾದ್ಯಂತ ನುಡಿದಂತೆ ನಡೆಯುವಂತ ಸರ್ಕಾರ ಎಲ್ಲಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ನಾವು ಸರ್ಕಾರ ರಚನೆ ಮಾಡಾದ್ಮೇಲೆ ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ವಿ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ಎಲ್ಲಾದ್ರೂ ಇದ್ರೆ ಅವ್ರು ನುಡಿದಂತೆ ನಡೆಯುವಂತ ಸರ್ಕಾರ. ಅವರು ಚುನಾವಣೆಗಿಂತ ಮುಂಚಿತವಾಗಿ ಅವ್ರೇನ್ ನಿಮಗೆ ಗ್ಯಾರಂಟಿ ಅಥವಾ ನಿಮಗೆ ಪ್ರಾಮಿಸ್ ನೀಡ್ತಾರೋ ಅದನ್ನ ಅವರು ಪೂರೈಸಿ ನಿಮ್ ಮುಂದೆ ಬಂದು ನಿಂತಿದ್ದಾರೆ ಇವತ್ತು. अब पूरे देश भर में चुनाव है। हम एक घोषणा पत्र हमने निकाला है, उसे हम न्याय पत्र कहते हैं, क्योंकि हमने देखा कि पिछले 10 सालों में हर वर्ग के साथ अन्याय हुआ है और हम जानते हैं कि आपकी जीवन में संघर्ष ज़्यादा बड़े हैं और आपकी तरक्की होने के बजाय आपकी जो समस्याएं हैं वो ज़्यादा बड़ी हुई हैं। ಇವಾಗ ಚುನಾವಣೆ ಬಂದಿದೆ. ನಮ್ಮ ಪ್ರಣಾಳಿಕೆಯನ್ನು ನಾವು ನ್ಯಾಯ ಪತ್ರ ಅಂತ ನಾವು ತಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಆಗ್ತಾನೆ ಬಂದಿದೆ. ಅದರಿಂದ ನಾವು ಇದನ್ನ ನ್ಯಾಯ ಪತ್ರ ಅಂತ ತಮಗೆ ಸಲ್ಲಿಸಿ ಚುನಾವಣೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಗುರಿ ಇಟ್ಕೊಂಡು ನಿಮ್ ಮುಂದೆ ಬಂದಿದ್ದೀವಿ ಇವತ್ತು. बहुत सारे ऐसे गारंटीज हैं हमारे न्याय पत्र में। मैं सिर्फ आपको 4-5 बताऊंगी, उसके बाद अगर आप उस पत्र को पढ़ सकते हैं तो आपके लिए बहुत अच्छा रहेगा। महिलाओं के लिए, गरीब महिलाओं के लिए 1 लाख रुपए सालाना दिए जाएंगे। जो सबसे बड़ी महिला एक परिवार में है उसके खाते में दिए जाएंगे। ನಮ್ಮ ನ್ಯಾಯ ಪತ್ರದಲ್ಲಿ ಬಹಳಷ್ಟು ನ್ಯಾಯ ಒದಗಿಸುವಂತ ನಾವು ಮಾಹಿತಿ ನೀಡಿದೀವಿ. ಆದ್ರೆ ನಿಮ್ ಮುಂದೆ 1-2-3 ವಿಚಾರ ಮಾತಾಡ್ತೀನಿ. ಮೊದಲನೇದಾಗಿ ಹೆಣ್ಮಕ್ಳಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ
ಕೊಡುವಂತ ನಿರ್ಧಾರ ಕಾಂಗ್ರೆಸ್ ಪಕ್ಷ ಮಾಡಿದೆ. ಪ್ರತಿಯೊಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿ ತಂದು ಕೊಡ್ಬೇಕಂತ ಕಾಂಗ್ರೆಸ್ ಸರ್ಕಾರ ಹಾಗೂ ಅವರ ನಾಯಕರು ನಿರ್ಧಾರ ಮಾಡಿದ್ದಾರೆ. युवाओं के लिए जो स्नातक पास होंगे उनके लिए एक खास अप्रेंटिसशिप का प्रोग्राम बनेगा और 1 लाख रुपए कम से कम सालाना उनको भी मिलेंगे इस अप्रेंटिसशिप प्रोग्राम के तहत. ಮೊದಲನೇ ಬಾರಿಗೆ ನಮ್ಮ ಯುವಕರಿಗೆ ನಾವು ಉದ್ಯೋಗ ಖಾತ್ರಿ ತೆಗಿಬೇಕಂತ ಇದ್ವಿ. ಆದ್ರೂ ಕೂಡ ಪ್ರತಿಯೊಂದು ಯುವಕರಿಗೆ ನಾವು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಇಂದ ವರ್ಷಕ್ಕೆ 1 ಲಕ್ಷ ಆದ್ರೂ ಸಂಬಳ ಬರಂಗೆ ನಾವು ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾ ಇದೀವಿ. 5,000 करोड़ का स्टार्टअप फंड बनेगा खास तौर से युवाओं के लिए, और जो शिक्षा लोन है वो माफ किए जाएंगे. इसके साथ साथ श्रमिकों के लिए राष्ट्रीय न्यूनतम मजदूरी 400 रुपए प्रतिदिन की होगी और शहरों में रोजगार की गारंटी जिस तरह से गांव में होती है वैसे दी जाएगी. और 25 लाख तक स्वास्थ्य बीमा सबको मिलेगा ताकि 25 लाख तक आपका जो इलाज है वो आपको मुफ्त में मिल पाए. ಪ್ರತಿಯೊಂದು ಜಿಲ್ಲೆಯಲ್ಲಿ 5,000 ಕೋಟಿ ಸ್ಟಾರ್ಟ್ಅಪ್ ಫಂಡ್ ಅಂತ ಶುರು ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಅದರಿಂದ ಅನುಕೂಲ ಆಗ್ಲಿ ಅಂತ ಶ್ರಮಿಕ್ ನ್ಯಾಯ್ ಅಂದ್ರೆ ನಮ್ಮ ಕೂಲಿ ಕೆಲಸ ಮತ್ತೆ ನಮ್ಮ ಲೇಬರ್ ಕೆಲಸ ಮಾಡೋರ್ಗೆ ಅವರಿಗೆ ಮಿನಿಮಮ್ ವೇಜ್ ಆಗಿರ್ಲಿ ಅಥವಾ ಅವ್ರಿಗೆ ಅನುದಾನ ಆಗಿರ್ಲಿ ಅಥವಾ ಅವ್ರಿಗೆ ಇನ್ಶೂರೆನ್ಸ್ ಆಗಿರ್ಲಿ ಅದನ್ನು ಕೂಡ ತಂದು ಕೊಡ್ತೀವಿ ಅಂತ ನಮ್ಮ ನ್ಯಾಯ ಪತ್ರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ಬರೆದು ಹೇಳಿದೀವಿ. देखिए, मैं आपको ज्यादा कष्ट नहीं देना चाहती, ज्यादा लंबी बात नहीं करना चाहती, लेकिन कुछ बातचीत मैं जरूर आपसे इस बारे में करना चाहती हूं कि आज देश के सामने और आपके सामने 2 बड़े बड़े मसले हैं. सबसे पहला तो ये है कि आपके जो जीवन में जो संघर्ष हो रहा है और जो समस्याएं हैं इनको हल करने की बात, और दूसरा जो मसला है वो कि आज देश में क्या परिस्थितियां बन रही हैं, देश की राजनीति कैसे है और हम देश के भविष्य को किस तरह से देख रहे हैं. तो इन दोनों मसलों पे मैं थोड़ी सी आपसे बात करना चाहती हूँ. ನಾನು ಬಹಳಷ್ಟು ಸಮಯ ತಗೊಳ್ಳಲ್ಲ, ಯಾಕಂದ್ರೆ ಬಹಳಷ್ಟು ಕಾಯಿಸ್ತೇನೆ ತಮ್ಮನ್ನೆಲ್ಲ. ಆದ್ರೆ ಇವತ್ತು ದೇಶದಲ್ಲಿ ಇರೋದು 2 ವ್ಯೂಗಳು. ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತು ಯಾವ ರೀತಿ ಬಡಸ್ತನ ಅಥವಾ ಬೆಲೆ ಏರಿಕೆ ಅಥವಾ ನಿಮ್ಗೆ ಏನ್ ಕಷ್ಟ ಆಗ್ತಾ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದೀವಿ. ಅದು ಒಂದ್ ಕಡೆ. ಎರಡನೇ ಕಡೆ ತಾವು ನೋಡ್ತೀರಾ ಮಾಧ್ಯಮದಲ್ಲಿ ಈ ನಾಯಕರು ಯಾವ ರೀತಿ ಮುಂದೆ ಹೋಗಿ ಮಾತಾಡ್ತಾ ಇದ್ದಾರೆ, ಎಲ್ಲಾ ಪ್ರಗತಿ ಇದೆ, ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಅಂತ. ಇದು 2 ಇಂಡಿಯಾ ವ್ಯೂಗಳು. जहां तक आपकी बात है तो आज आपकी सबसे बड़ी समस्याएं क्या है? महंगाई है और बेरोजगारी है. सही बात है ये? ನಿಮ್ ಮುಂದೆ ಇರೋದು ಇವತ್ತು 2 ಕಷ್ಟಗಳು, ಬೆಲೆ ಏರಿಕೆ ಮತ್ತೆ ನಿರುದ್ಯೋಗ. ನಿಜಾನೋ ಇಲ್ವೋ? मेरी बहनें यहाँ बैठी हैं, सबसे ज्यादा बोझ आप उठाती हो. जब महंगाई बढ़ती है सबसे ज्यादा संकट आप पे होता है. जब कुछ खरीदने के लिए जाना पड़ता है, बच्चे बीमार पड़ते हैं, इलाज के लिए पैसे चाहिए, बच्चों के फीस के लिए पैसे चाहिए, तो चाहे सब जितने भी बड़े हैं घर में, चाहे सब नौकरी कर रहे हों, सब किसी न किसी तरह से रोजगार पाने की कोशिश कर रहे हों, जुगाड़ से किसी तरह से मेहनत कर रहे हों, तब भी पूरा नहीं हो रहा है पैसा. ನನ್ ಮುಂದೆ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ. ಅವ್ರಿಗೆ ಗೊತ್ತು ಮನೆ ನಡೆಸುವಂತ ಕಷ್ಟ ಏನಿದೆ ಅಂತ. ಯಾವ ರೀತಿ ಬೆಲೆಗೆ ಏರಿಕೆ ಆದಾಗ ಅಥವಾ ಮನೇಲಿ ಮಕ್ಕಳಿಗೆ ಹುಷಾರ್ ತಪ್ಪಿದಾಗ ಅಥವಾ ಕೆಲಸ ಸಿಗದೆ ಇದ್ದಾಗ ಯಾವ ರೀತಿ ಮನೆ ನಡೆಸುವಂತ ಕಷ್ಟ ಆಗತ್ತೆ ಅಂತ ಅವ್ರಿಗೆ ಗೊತ್ತು. पेट्रोल महंगा है, डीजल महंगा है, मिट्टी की तेल महंगी है, सोना 73,000 तक चले गया, चांदी 90,000 है, गैस सिलेंडर का दाम कहां कहां पहुंच गया है, हर चीज का दाम बढ़ गया है, कुछ आपको सस्ता नहीं मिल रहा है. किस तरह से आप इस जीवन को जी रही हैं, किस तरह से आगे बढ़ पा रहा है परिवार, ये मैं समझती हूं कि बहुत ही मुश्किलों का आज आप सामना कर रही हैं. ಪೆಟ್ರೋಲ್ ಬೆಲೆ ಏರಿದೆ, ಡೀಸೆಲ್ ಬೆಲೆ ಏರಿದೆ, ಅಡುಗೆ ಎಣ್ಣೆ ಬೆಲೆ, ಚಿನ್ನ ಬೆಳ್ಳಿ ಎಲ್ಲದರದ್ದು ಬೆಲೆ ಏರಿದೆ.
ನನಗ್ ಗೊತ್ತಾಗತ್ತೆ ನಮ್ಮ ಅಕ್ಕ ತಂಗಿಯರು ಯಾವ ರೀತಿ ಕಷ್ಟ ಪಡ್ತಾ ಇದಾರೆ ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಅಂತ. आज चाहे किसान हो, चाहे श्रमिक हो, चाहे मेरी बहनें हो, चाहे कोई मिडिल क्लास का हो, सबके लिए मुश्किलें बढ़ रही हैं। और ये आपने देखा होगा पिछले 10 सालों में कि महंगाई बढ़ती चली गई है, लेकिन आपके लिए रोजगार बनाने का काम नहीं हुआ है। ಸಮಾಜದಲ್ಲಿ ಎಲ್ಲಾ ವರ್ಗಗಳಲ್ಲಿ ಬೆಲೆ ಏರಿಕೆ ಎಲ್ಲರೂ ಎದುರಿಸ್ತಾ ಇದ್ದಾರೆ. ಆದ್ರೆ ಬೆಲೆ ಏರಿಕೆ ಎದುರಿಸೋ ಸಮಯದಲ್ಲಿ ನಮಗೆ ನಿರುದ್ಯೋಗದ ತೊಂದರೆ ಕೂಡ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ. तो मोदी जी के इस 10 साल के राज में आपको मिला क्या? अगर आप अपने जीवन को देखते हैं तो क्या आपको लगता है कि आपके जीवन में तरक्की आई? ನೀವು ಪ್ರಧಾನ ಮಂತ್ರಿ ಮೋದಿ ಅವರ 10 ವರ್ಷದ ಆಡಳಿತ ನೋಡಿದಿರ. ನೀವೆಲ್ಲ ಕೇಳ್ಬೇಕಾಗಿರೋದು ಒಂದ್ ಪ್ರಶ್ನೆ, ನಿಮ್ ಜೀವನದಲ್ಲಿ ಏನಾದ್ರು ಬದಲಾವಣೆ, ಒಳ್ಳೆ ಬದಲಾವಣೆ ಆಗಿದ? ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕಾಗಿರೋದು ಅದನ್ನ. आपको एक इमेज दिखाई गई, रोज दिखाई जाती है टीवी पे, सुपरमैन की इमेज, मिले आपको महंगाई मैन? कम ही हो? No, it's... No problem. You want to use that? You want to use one of these? I'm okay. Use this? No, ma'am. Okay. Go ahead. You want me to repeat? Yes, one line. मैं कह रही थी कि आपको सुपरमैन की इमेज दिखाई गई, लेकिन मिले आपको महंगाई मैन, जिन्होंने सिर्फ आपकी महंगाइयां बढ़ाई। ನಿಮ್ಮೆಲ್ಲರ ಮುಂದೆ ಸೂಪರ್ ಮ್ಯಾನ್ ತರ ಏನಂತೀನಿ ಬಂದ್ ನಿಂತ್ಕೊಂಡ್ರು. ಆದ್ರೆ ನಿಜಾಂಶ ಏನಂದ್ರೆ ಅವ್ರು ಸೂಪರ್ ಮ್ಯಾನ್ ಅಲ್ಲ, ಅವ್ರ ಬೆಲೆ ಏರಿಕೆ ಅಥವಾ ಮೆಹಂಗಾಯಿ ಮ್ಯಾನ್ ಆಗಿ ನಿಂತಿದ್ದಾರೆ ನಿಮ್ಮೆಲ್ಲರ ಮುಂದೆ. दरअसल सच्चाई ये है कि इन 10 सालों में सरकार आपके लिए नहीं चली। चाहे आपको टीवी पे, होर्डिंग्स पे, मीडिया कुछ भी दिखाए, सच्चाई ये है जो आप जी रहे हैं। सच्चाई ये है कि आपके जीवन में तरक्की नहीं आई। ನಿಜಾಂಶ ಏನಂದ್ರೆ ಇವತ್ತು ನೀವ್ ಟಿವಿಲಿ ಅಥವಾ ಮಾಧ್ಯಮಗಳಲ್ಲಿ ನೋಡೋ ಅಚ್ಚೇ ದಿನ ಅಥವಾ ದೊಡ್ಡ ಪ್ರಗತಿ ಅಂತ ನಾವ್ ಜೀವನ ಇವತ್ತು ನಾವ್ ನಡೆಸ್ತಾ ಇಲ್ಲ. ನಿಜಾಂಶ ಏನಂದ್ರೆ ಎಲ್ಲಾರು ಪ್ರತಿಯೊಬ್ರು ತಾವ್ ಪಡ್ತಾ ಇರೋ ಕಷ್ಟ, ತಮ್ಮಲ್ಲಿರೋ ತೊಂದರೆಗಳು, ಅದೇ ಇವತ್ತಿನ ನಿಜಾಂಶ, ಅದೇ ನಾವ್ ನೋಡ್ತಾ ಇರೋಂತ ಚಿತ್ರಣ. प्रधानमंत्री जी के कुछ गिने चुने मित्र हैं, बड़े बड़े खरबपति हैं, उनके लिए सारी नीतियां बनाई जा रही हैं। ಪ್ರಧಾನ ಮಂತ್ರಿ ಅವ್ರದ್ದು ಸ್ವಲ್ಪ ಬಹಳ ಮುಖ್ಯವಾದಂತ ಸ್ನೇಹಿತರಿದ್ದಾರೆ. ಆ ಸ್ನೇಹಿತರಿಗೆ ಕಂಡ್ರೆ ಎಷ್ಟು ಇಷ್ಟ ಅಂದ್ರೆ ಪ್ರಧಾನ ಮಂತ್ರಿ ಅವ್ರಿಗೆ, ಅವ್ರಿಗೋಸ್ಕರ ಈ ದೇಶದ ನೀತಿ ನಿಯಮಗಳನ್ನೇ ಬದಲಾಯಿಸ್ತಾ ಇದ್ದಾರೆ. देश का लोहा, कोयला, बिजली, सड़कें, हवाई अड्डे, बंदरगाह, देश के हाईवे, देश के PSUs की सारी ताकत सब इन्हीं लोगों को दी जा रही है। ಈ ದೇಶದ ಕರೆಂಟ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳು ಏನೇ ಆಗಿದ್ರು ಅದನ್ನೆಲ್ಲ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರು ಪಾಲ್ ಮಾಡ್ತಾ ಇದ್ದಾರೆ ಇವತ್ತು. जो बाकी बिजनेस है देश के, जो छोटे छोटे व्यापारी हैं या मध्यम व्यापारी हैं या बड़े व्यापारी जो इनके दोस्त नहीं हैं, उनके बढ़ावे के लिए कोई नीति नहीं है। ಇವತ್ತಿನ ನಿಜಾಂಶ ಏನಂದ್ರೆ ನಮ್ಮ ಸಣ್ಣ ಪುಟ್ಟ ಉದ್ಯಮಿಗಳು, ಈ ದೇಶದ ಬೆನ್ನೆಲುಬಾಗಿರುವಂತ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಏನು ಸಹಾಯ ಬರ್ತಾ ಇಲ್ಲ. ಇವತ್ತು ಅವರು ಸಣ್ಣ ಪುಟ್ಟ ಉದ್ಯಮಿಗಳು, ನಮ್ಮ ದೇಶ ನಡೆಸೋ ಉದ್ಯಮಿಗಳಿಗೆ ನಾವು ತೊಂದರೆ ಕೊಟ್ಟು ಇವತ್ತು ಅವ್ರಿಗಂತೂ ಏನು ಸಹಾಯ ಮಾಡಿಲ್ಲ ಈ ಪ್ರಧಾನ ಮಂತ್ರಿ ಮೋದಿ ಅವರು. गरीबों के लिए नहीं है, मिडिल क्लास के लिए नहीं है, श्रमिकों के लिए, किसानों के लिए कोई ऐसी स्कीम्स नहीं है जो आपको आगे बढ़ाए। अगर स्कीम बनती भी है तो 5 किलो राशन देने की स्कीम या कुछ ऐसी चीज जिससे आप अपने पैरों पे खड़े नहीं होंगे, लेकिन आपको कुछ कुछ थोड़ा थोड़ा दिया जाएगा ताकि आप चुप रहें। ಇವತ್ತು ರೈತರಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಲೇಬರ್ ಕ್ಲಾಸ್ ಅವ್ರಿಗೆ ಯಾರಿಗೂ ಸಮಾಜದಲ್ಲಿ ಯಾರಿಗೂ ಏನು ಸಹಾಯ ಮಾಡ್ತಾ ಇಲ್ಲ. ಏನಾದ್ರೂ ಸಹಾಯ ಮಾಡಿದ್ರೆ
5 kg ಅನ್ನ ಅಥವಾ ಸಣ್ಣ ಪುಟ್ಟ ಅಕ್ಕಿ ಅಥವಾ ಸಣ್ಣ ಪುಟ್ಟ ಸ್ಕೀಮ್ಗಳಲ್ಲಿ ತಮಗ್ ಕೊಟ್ಟಿ ತಮಗ್ ತೃಪ್ತಿ ಪಡಿಸುವಂತ ಪ್ರಯತ್ನ ಒಂದ್ ಮಾತ್ರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. हर स्तर पर लोकतंत्र को कमजोर करने की कोशिशें होती हैं, आपके अधिकार कमजोर किए जाते हैं. आज संविधान बदलने की बात हो रही है. संविधान बदलने से क्या होगा? आप ही के अधिकार कमजोर होंगे, आप ही की मजबूती कम होगी, क्योंकि संविधान के तहत इस देश में हर इंसान को, चाहे वो महिला हो, पुरुष हो, किसी भी जाति का, किसी भी धर्म का हो, चाहे वो किसान हो, चाहे प्रधानमंत्री हो, सबको समान अधिकार मिलता है. ಇವತ್ತು ಪ್ರಜಾಪ್ರಭುತ್ವವನ್ನು ವೀಕ್ ಮಾಡಕ್ ಹೊರಟಿದ್ದಾರೆ. ಎರಡನೇದಾಗಿ ತಮಗ್ ಅಧಿಕಾರ ಮತ್ತೆ ತಮಗ್ ಸಾಂವಿಧಾನಿಕ ಏನ್ ಹಕ್ಕುಗಳಿದ್ವೋ ಅದನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರುಗಳು ಸಂವಿಧಾನವನ್ನೇ ಬದಲಾಯಿಸಕ್ ನಿಂತಿರುವಂತ ಪಕ್ಷ. ಸಂವಿಧಾನ ಬದಲಾಯಿದ್ರೆ ಯಾರಿಗ್ ತೊಂದರೆ ಆಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಬದಲಾದ್ರೆ ತಮ್ಮ ಎಲ್ಲಾರ್ಗೂ ಹಕ್ಕಿರೋ ಹಕ್ಕುಗಳು, ಸಾಂವಿಧಾನಿಕ ಹಕ್ಕುಗಳನ್ನ ಕಿತ್ಕೋತಾರೆ. ಆಮೇಲೆ ಕಿತ್ಕೊಳ್ಳುವಂತ ಪ್ರಯತ್ನ ಆಗ್ಲೇ ಶುರು ಆಗಿದೆ, ಇನ್ನೂ ಹೆಚ್ಚು ಮಾಡ್ತಾರೆ ಬರೋ ದಿವಸಗಳಲ್ಲಿ. शायद इस देश में पहली बार ऐसा हुआ होगा कि चुनाव से पहले दो मुख्यमंत्रियों को गिरफ्तार किया गया है. किसी एक देश की सबसे बड़ी पार्टी के बैंक अकाउंट बंद किए गए हैं और पूरे विपक्ष पे एक भयंकर हमला हो रहा है. प्रधानमंत्री सुबह से शाम तक यही कहते रहते हैं कि पूरी दुनिया भ्रष्ट है, सारे नेता भ्रष्ट हैं, सिर्फ वही एक ईमानदार और पाक है. ಇವತ್ತು ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎರಡೆರಡು ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕಿದ್ದಾರೆ. ಇವತ್ ನೋಡ್ತೀರಾ, ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷದ್ದು ಅಕೌಂಟ್ ನ ಬಂದ್ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ, ಇಡೀ ದೇಶದಲ್ಲಿ ಮತ್ತೆ ಭೂಮಿ ಮತ್ತೆ ಪ್ರಪಂಚದಲ್ಲಿ ಎಲ್ಲಾರು ಭ್ರಷ್ಟರು ಇರೋದು ಒಬ್ರೆ, ಭ್ರಷ್ಟರಾಗದೆ ಇರೋರು, ಕರಪ್ಷನ್ ಫ್ರೀ ಅಂತ ಯಾರು ಇದ್ರೆ ಒಬ್ರೆ ಅನ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. लेकिन कुछ समय पहले उन्होंने एक स्कीम बनाई, इलेक्टोरल बॉन्ड्स की स्कीम, जिसके तहत जो भी राजनीतिक दल को चंदा दे रहा था उसका नाम गुप्त रहता था. ಇವಾಗ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಸರ್ಕಾರ ಮತ್ತೆ ಅವ್ರ ನೇತೃತ್ವದಲ್ಲಿ ಒಂದು ಎಲೆಕ್ಟ್ರಲ್ ಬಾಂಡ್ ಅಂತ ಒಂದು ಸ್ಕೀಮ್ ತಂದ್ರು. ಆ ಸ್ಕೀಮ್ ಅಲ್ಲಿ ಏನಂದ್ರೆ, ತಾವ್ ಎಷ್ಟೇ ದುಡ್ಡು ಕೊಟ್ರು, ಯಾವ ರೀತಿ ಚಂದಾ ವಸೂಲಿ ಆದ್ರೂ ಕೂಡ ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. सुप्रीम कोर्ट ने कहा कि यह गलत स्कीम है, इसको पारदर्शी बनाओ, जिसने जिसको चंदा दी है उसकी लिस्ट निकलनी चाहिए. तो पहले तो सरकार ने मना कर दिया कि लिस्ट नहीं मिल रही है, फिर सुप्रीम कोर्ट ने डांटा तो वो लिस्ट निकली, और जब लिस्ट निकली तो नरेंद्र मोदी जी की भाजपा की पूरी असलियत इस देश के सामने आ चुकी है. ನಮ್ ಸುಪ್ರೀಂ ಕೋರ್ಟ್ ಹೇಳ್ತು, ತಾವ್ ಎಲ್ಲಾರ್ಗೂ ತೆರೆದಿಡ್ಬೇಕು ಯಾರ್ಯಾರು ಏನಂತೀನಿ ಈ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಫಂಡ್ ನೀಡಿದ್ದಾರೆ ಅಂತ. ಸರ್ಕಾರ ಹೇಳ್ತು ನಾವು ಕೊಡಲ್ಲ, ನಮ್ಮ ಹತ್ರ ಇಲ್ಲ ಅಂತ. ಸುಪ್ರೀಂ ಕೋರ್ಟ್ ಪುನಃ ಕೇಳಿದಾಗ ಅವ್ರು ಎಲ್ಲ ಬಂದು ತರ್ದಿಟ್ಟು ಯಾರು ಯಾವ ಪಕ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಾಗ, ಯಾರಿಂದ ಚಂದಾ ವಸೂಲಿ ಆಯ್ತು, ಯಾರು ಎಷ್ಟು ಕೊಟ್ರು ಅಂತ ಇಡೀ ದೇಶದ ಮುಂದೆನೆ ತೆರೆದಿಟ್ಟು ಎಲ್ಲಾರ್ಗೂ ಗೊತ್ತಾಯ್ತು ಯಾವ ಪಕ್ಷ ಚಂದಾ ವಸೂಲಿ ಮಾಡ್ತಿತ್ತು ಅಂತ. चंदा की स्कीम नहीं थी, ये वसूली की स्कीम थी. जिसने चंदा दिया उसकी एक अनोखी कहानी थी. किसी पे छापा मारा, चंदा लिया, छापे बंद. किसी पे केस डाले, चंदा लिया, केस बंद. किसी ने कोविड की वैक्सीन बनाई, उसने चंदा दिया. किसी ने वो गुजरात का पुल बनाया जो टूटकर गिर पड़ा, उसने भी चंदा दिया. किसी ऐसी कंपनी ने चंदा दिया जिसकी 150 करोड़ तक के तकरीबन मुनाफा है और चंदा दे रहे 1100 करोड़ का. ಇದು ಚಂದ ಅಲ್ಲ, ಇದು ವಸೂಲಿ ಆಗಿತ್ತು. ಯಾಕಂದ್ರೆ ತಾವ್ ಯಾರ್ಯಾರು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಯಾರ್ಯಾರಿಗೆ ITED ನೋಟಿಸ್ ಹೋಗಿತ್ತೋ ಅವ್ರಿಗೆ, ಯಾರ್ಯಾರ ಮೇಲೆ ಕೇಸ್ ಆಗಿತ್ತೋ ಅವ್ರಿಗೆ, ಯಾರ್ಯಾರಿಗೆ ವ್ಯಾಕ್ಸಿನ್ ಪರ್ಮಿಷನ್ ಬೇಕಿತ್ತೋ, ಬ್ರಿಡ್ಜ್ ಕಟ್ಟಕ್ ಪರ್ಮಿಷನ್ ಬೇಕಿತ್ತೋ, ಏನಾದ್ರು ಟೆಂಡರ್ ಅಲ್ಲಿ ಕೆಲಸ ಆಗ್ಬೇಕಾಗಿತ್ತೋ, ಅವರು ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಈ ಪಕ್ಷಕ್ಕೆ ದುಡ್ಡು ಕೊಟ್ಟಿದ್ರು. ಇದು ಎಲ್ಲ ಬಹಿರಂಗವಾಗಿ ತಮ್ಮ ಮುಂದೆ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಮುಂದೆ ಬಂದು ಇಟ್ಟಿದೀವಿ. पूरी तरह से काले धन को सफेद करने की स्कीम है ये.
ಇದು ಬೇರೆ ಏನೂ ಅಲ್ಲ, ಕಪ್ ಹಣವನ್ನು ವೈಟ್ ಮಾಡಿ ತಂದು ಕ್ಲೀನ್ ಆಗಿ ಮುಂದೆ ಉಪಯೋಗಿಸಕ್ಕಾಗಿರೋಂತ ಷಡ್ಯಂತ್ರ ಇದು. और भाजपा ने तो इतना मजाक समझ रखा है, वो सोचते हैं कि कुछ भी कर लेंगे पब्लिक को पता नहीं चलेगा. एक पूरी सर्विस, जैसे आप जाते हैं ना लॉन्ड्री सर्विस में, फुल सर्विस देते हैं. वॉशिंग मशीन है, उसमें काला धन डालो सफेद निकलता है. मनी लॉन्ड्रिंग की मशीन है, स्टेन रिमूवल की सर्विस मिल रही है. किसी को भ्रष्ट कहते हैं इसने हजारों करोड़ों का किया है घोटाला. भाजपा को ज्वाइन करता है, जिस दिन ज्वाइन करता है तो कहते हैं कि ये ईमानदार आदमी है. ಇವರೆಲ್ಲ ಅನ್ಕೊಂಡಿರೋದೇನಂದ್ರೆ ಅವ್ರು ಏನೇ ಮಾಡಿದ್ರು ನಮ್ಗಳು ಗೊತ್ತಾಗಲ್ಲ ಅಂತ. ಬಿಜೆಪಿ ಅವರು ಇವತ್ ಒಂದ್ ವಾಷಿಂಗ್ ಮಿಷಿನ್ ತೆರೆದಿಟ್ಟಿದ್ದಾರೆ. ತಾವೆಲ್ಲ ನೋಡಿದಿರಾ ವಾಷಿಂಗ್ ಮಿಷಿನ್ ಯಾವ ರೀತಿ ನಡೆಯುತ್ತೆ ಅಂತ. ಅದ್ರೊಳಗೆ ಏನಂತೀನಿ, ನೀವು ಬ್ಲಾಕ್ ಮನಿ ಹಾಕಿ ಹೊರಗಡೆ ವೈಟ್ ಬರುತ್ತೆ, ನೀವು ಭ್ರಷ್ಟರನ್ನ ಹಾಕಿ ಹೊರಗಡೆ ಕ್ಲೀನ್ ಆಗಿ ಬರ್ತಾರೆ. ಆಮೇಲೆ ಬಿಜೆಪಿ ಅವರೇ ಹೇಳಿರ್ತಾರೆ ಸಾವಿರ ಕೋಟಿ ಹಗರಣ ಮಾಡಿದಾರೆ ಈ ರಾಜಕಾರಣಿಗಳಂತ. ಆದ್ರೆ ಆ ರಾಜಕಾರಣಿಗಳು ಬಿಜೆಪಿ ಸೇರ್ಕೊಂಡಾಗ ವಾಷಿಂಗ್ ಮಿಷಿನ್ ಒಳಗೆ ಹೋಗಿ ಹೊರಗೆ ಕ್ಲೀನ್ ಆಗಿ ಬರ್ತಾರೆ. बेसिक इशू क्या है? बैंगलोर का एग्जाम्पल लीजिए. आपकी जो शहर है वो देश का गौरव होना चाहिए और है भी. यहाँ एक विजन के तहत बनी थी. मुझे याद है मैं छोटी थी, मेरे पिताजी बात करते थे उस समय कि बैंगलोर और हैदराबाद में टेक्नोलॉजी का हब बनना चाहिए. और आगे जाके बहुत लोगों ने काम किया, मेहनत की और ये टेक्नोलॉजी के हब बने. यहाँ से इतनी कैपेबिलिटी है, इतनी टैलेंट है, पूरे देश भर में आपने भेजा है लोगों को. पूरे देश को दुनिया जानती है बेंगलोर को. ಬೆಂಗಳೂರು ಯಾವ ತರ ಸಿಟಿ ಅಂದ್ರೆ, ನಮ್ಮ ತಂದೆಯವರು ಕೂಡ, ನಾನು ಚಿಕ್ಕವಳಿದ್ದಾಗ ನನಗಿನ್ನೂ ಜ್ಞಾಪಕ ಇದೆ, ನಮ್ಮ ತಂದೆಯವರು ಬೆಂಗಳೂರು ಮತ್ತೆ ಹೈದರಾಬಾದ್ ಬಗ್ಗೆ ಯಾವ ರೀತಿ ವಿಷನ್ ಇರೋ ಸಿಟಿ, ಯಾವ ರೀತಿ ಮುಂದೆ ಹೋಗ್ತಾ ಟೆಕ್ ಹಬ್ ಆಗತ್ತೆ ಅಂತ ಅದ್ರ ಬಗ್ಗೆ ಮಾತನಾಡ್ತಿದ್ರು. ಇವತ್ ಬೆಂಗಳೂರನ್ನ ತಾವೇ ನೋಡಿ ಬೇಕಾದ್ರೆ, ಬೆಂಗಳೂರಲ್ಲಿ ಯಾವ ರೀತಿ ನಮ್ಮ ಯುವಕರು ಇಡೀ ದೇಶಾದ್ಯಂತ ಹೋಗಿ ಸೇವೆ ಸಲ್ಲಿಸ್ತಾರೆ. ಬಹಳ ಏನಂತೀನಿ ಬೇರೆ ಫೀಲ್ಡ್ಗಳಲ್ಲಿ. देश भर से यहाँ लोग नौकरी ढूंढने के लिए आते हैं. यहाँ मल्टीनेशनल्स हैं, बड़े बड़े संस्थान हैं, आईआईटी है, आईआईएम है, आईआईएससी है, इसरो, डीआरडीओ, एचएएल, ये सारे यहाँ हैं. स्टार्टअप्स भी यहाँ सबसे ज्यादा हैं. सब चीजों का संगम है ये बैंगलोर. ಇಡೀ ದೇಶದ ಎಲ್ಲಾ ಕಡೆಯಿಂದ ಯುವಕರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಯಾಕೆ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ, ಇಸ್ರೋ, HAL, DRDO, ನಮ್ದು IISC, IIM, ಬಹಳಷ್ಟು ಇನ್ಸ್ಟಿಟ್ಯೂಷನ್ಗಳಿದಾವೆ. ಅದರಿಂದ ಇನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ, ನಮ್ಮಲ್ಲಿ ಸ್ಟಾರ್ಟ್ಅಪ್ಗಳು ಕೂಡ ಬಹಳಷ್ಟು ಇದಾವೆ ಅಂತ ನಮ್ಮ ಯುವಕರು ದೇಶದಾದ್ಯಂತ ಎಲ್ಲಾ ಕಡೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. लेकिन यहाँ का पॉपुलेशन काफी बढ़ गया है. पिछले 20 सालों में 3 गुना हो गया है. पानी की किल्लत है. यहाँ तेजी से विकास आया तो इसके लिए पर्यावरण, हरियाली, पानी, इसकी जरूरत और बढ़ी है. और यहाँ के लिए एक बैलेंस डेवलपमेंट होना चाहिए. इंफ्रास्ट्रक्चर, एनवायरमेंटल प्रोजेक्ट्स होने चाहिए. ಬೆಂಗಳೂರಿನ ಜನಸಂಖ್ಯೆ ಬಹಳಷ್ಟು ಬೆಳೀತಾ ಇದೆ. ಯಾವ ರೀತಿ ಬೆಳೀತಾ ಇದೆ ಅಂದ್ರೆ, ಒಂದೊಂದು ನೀರಾವರಿ ಆಗಿರ್ಬೋದು, ಇರಿಗೇಷನ್ ಆಗಿರ್ಬೋದು, ಸ್ವಲ್ಪ ತಾಪತ್ರೆಗಳು ಆಗ್ತಾ ಇದೆ. ಆದ್ರೆ ಬೆಂಗಳೂರಿಗೆ ನಮಗೆ ಬ್ಯಾಲೆನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ನಾವು ಮುಂದೆ ತರಬೇಕು. और यहाँ पे पहले जैसे एक झीलों का शहर कहलाता था, उस तरह से बनाना चाहिए. जो सबअर्बन रेल प्रोजेक्ट है, जो मेट्रो का एक्सपेंशन है, ये सब करना है. ओला, उबर, जोमेटो, स्विगी में जो काम करते हैं उन पर फोकस होना चाहिए. उनके लिए सामाजिक सुरक्षा भी मिलनी चाहिए. लेकिन यहाँ के सारे सांसद भाजपा के हैं. वो क्या बातें कर रहे हैं? इतना बड़ा चुनाव है, पूरी दुनिया देख रही है. दुनिया का सबसे बड़ा लोकतंत्र है और दुनिया क्या देख रही है कि कैसी कैसी बातें हो रही हैं. आपके सबसे बड़े नेता जो सबसे ऊंचा पोजीशन इस देश में रखते हैं, वो कैसी कैसी बातें आपके सामने कर रहे हैं. आपके विकास की बात नहीं हो रही है, आपके झीलों की बात नहीं हो रही है, यहाँ की टेक्नोलॉजी की बात नहीं हो रही है, श्रमिकों की बात नहीं हो रही है, किसानों की बात नहीं हो रही है देश में.
बात क्या हो रही है। ಬೆಂಗಳೂರಲ್ಲಿ ಬಹಳಷ್ಟು ಸಬರ್ಬನ್ ರೇಲ್ ಆಗಿರ್ಲಿ, ಮೆಟ್ರೋ ಆಗಿರ್ಲಿ, ಅದಕ್ಕೆ ನಾವಿನ್ನೂ ಹೊತ್ಕೊಟ್ಟು ನಾವಿನ್ನೂ ಡೆವಲಪ್ ಮಾಡಬೇಕು. ಆಮೇಲೆ ಗಿಗ್ ವರ್ಕರ್ಸ್ ಬೆಂಗಳೂರಲ್ಲಿ ಬಹಳಷ್ಟಿದ್ದಾರೆ. ಊಬರ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ, ಆ ರೀತಿ ಅವ್ರಗಳಿಗೂ ನಾವು ಸಹಾಯ ನೀಡಬೇಕು. ಆದ್ರೆ ತೊಂದರೆ ಮತ್ತೆ ತಾಪತ್ರೆ ಏನಂದ್ರೆ, ಬೆಂಗಳೂರಿನ ಎಲ್ಲಾ ಸಂಸದರು ಯಾವ ಪಕ್ಷದವರು, ಬಿಜೆಪಿ ಪಕ್ಷದವರು, ರಾಜ್ಯದಲ್ಲೂ ಕೂಡ ಇವತ್ತು ಈ ಚುನಾವಣೆಯಲ್ಲಿ ಇಡೀ ಪ್ರಪಂಚನೇ ನೋಡ್ತಾ ಅಂತ ಚುನಾವಣೆಯಲ್ಲಿ ಅವರು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರಿಗೆ ಪ್ರಗತಿ ತಂದ್ಕೊಡ್ತೀವಿ ಅಂದ್ರೂ ಅವ್ರ ಬಗ್ಗೆ ಅಂತೂ ಮಾತಾಡ್ತಾ ಇಲ್ಲ. ಅವರ ಅತಿ ದೊಡ್ಡ ನಾಯಕರು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಯಾವ ವಿಷಯಗಳ ಬಗ್ಗೆ ಮಾತನಾಡ್ತಾರೆ ಅಂತ ತಾವೇ ಕೂಡ ನೋಡಿದಿರಾ. ಇಡೀ ಪ್ರಪಂಚ ನೋಡ್ತಾ ಇದೆ ಇದನ್ನ. आप टीवी चलाओ, क्या बातें देखते हो? क्या देखते हो कि कौन सी पार्टी आपके लिए कौन सा स्कीम ला रही है? क्या आप देखते हो कि कौन सी पार्टी किस तरह से रोजगार बनाएंगे आपके लिए, किस तरह से आपको मजबूत बनाएंगे? नहीं, आप देखते हो कि पीएम कह रहे हैं हमें 400 पार कर दो, हम संविधान को बदल देंगे, हमें 400 सीट दो. ಇವತ್ತು ತಾವೆಲ್ಲ ಈ ಚುನಾವಣೆಯಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅಂತ. ಯಾವುದು ಪ್ರಗತಿಪರ ವಿಷಯಗಳಾಗಿರ್ಲಿ ಅಥವಾ ಯಾವ ರೀತಿ ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಅವ್ರ ಚುನಾವಣೆ ನಡೆಸ್ತಾ ಇಲ್ಲ. ಅವ್ರ ಚುನಾವಣೆ ನಡೆಸ್ತಾ ಇರೋದು ಯಾವ್ದ್ರ ಮೇಲಂದ್ರೆ, ಅವರು ಒಂದ್ ಪ್ರಧಾನ ಮಂತ್ರಿ ಅವ್ರ ಫೋಟೋ ಹಾಕ್ಬಿಟ್ಟು ನಾವು 400ಕ್ಕಿಂತ ಹೆಚ್ಚು ಸೀಟ್ ಬರ್ತೀವಿ, 400ಕ್ಕಿಂತ ಹೆಚ್ಚು ಸೀಟ್ ಬಂದ್ರೆ ನಮ್ ಸಂವಿಧಾನ ಬದಲಾಯಿಸ್ತೀವಿ ಅಂತ ಆ ರೀತಿ ಮಾತ್ರ ಈ ಚುನಾವಣೆ ನಡೆಸ್ತಾ ಇದ್ದಾರೆ. कभी कहेंगे कि मुझे गाली दे रहे हैं, कभी धर्म की बात करेंगे, हर चीज की बात करेंगे, लेकिन आपके जो प्रॉब्लम्स हैं, आपकी समस्याएं हैं, उसकी बात नहीं होती. Is this what you deserve? One of the most qualified cities in the world. You have exported technology, innovation, manpower, everything, and you deserve this in your election. That this should be the discussion. ಬೆಂಗಳೂರಂತ ರಾಜ್ಯಕ್ಕೆ ನಮಗ್ ಬೇಕಾಗಿರೋಂಥ ಲೀಡರ್ಗಳು ಯಾರಂದ್ರೆ, ನಮ್ಮ ಪ್ರಗತಿ, ನಮ್ಮ ಉನ್ನತ ಯಾವ ರೀತಿ ನಾವು ಮುಂದೆ ಹೋಗ್ಬೋದು ಅಂತ ಆ ರೀತಿ ನಮಗ್ ನಾಯಕರು ಬೇಕು. ಆದ್ರೆ ಇವತ್ತು ಚುನಾವಣೆ ನಡೀತಾ ಇರೋದು ಯಾವ್ದ್ರ ಮೇಲೆ ಅಂದ್ರೆ, ತಾವೆಲ್ಲ ನೋಡಿದಿರ ಯಾವ ರೀತಿ ಭಾವನಾತ್ಮಕ ಚುನಾವಣೆ ಮಾತ್ರ ನಡೆಸ್ತಾ ಇದ್ದಾರೆ ಇವರು. ಬೆಂಗಳೂರು ಜನಕ್ಕೆ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಈ ರೀತಿ ನಾಯಕರು ಬೇಕಿಲ್ಲ. कैसी कैसी बहकी बहकी बातें पिछले 2 दिनों में अब ये शुरू हुआ है कि कांग्रेस पार्टी चाहती है कि आपके मंगलसूत्र और आपका सोना आपसे छीन ले. 70 सालों से ये देश स्वतंत्र है. 55 सालों के लिए कांग्रेस की सरकार रही है. किसी ने आपसे सोना छीना, आपके मंगलसूत्र छीने? इंदिरा गांधी ने अपना सोना, जब जंग हुई थी, अपना सोना देश को दिया. मेरी मां का मंगलसूत्र इस देश को कुर्बान हुआ है. 2-3 ದಿವಸದಿಂದ ಯಾವ ರೀತಿ ಮಾತುಗಳು ನಡೀತಾ ಇದೆ ಅಂತ ತಾವು ನೋಡ್ತೀರಾ. ಅವ್ರಂತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ರೆ ನಮ್ಮ ಹೆಣ್ಮಕ್ಳಿನ ತಾಲಿ ಅಥವಾ ಮಂಗಲಸೂತ್ರ ಕಿತ್ಕೋತಾರೆ ಅಂತ. ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದ್ ಎಷ್ಟು ವರ್ಷ ಆಯ್ತು? ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಆಡಳಿತ ಮಾಡಿಲ್ಲ. ನಮ್ಮ ಸ್ವಂತ ಅಜ್ಜಿಯವರು ಯುದ್ಧದಲ್ಲಿ ಅವ್ರ ಚಿನ್ನನ ಅಡ ಇಟ್ಟು ನಮ್ಮ ಸೈನಿಕರಿಗೆ ಸಹಾಯ ಮಾಡಿದ್ರು. ಇವತ್ತು ನಮ್ಮ ತಾಯಿಯ ಮಂಗಲಸೂತ್ರ, ನಮ್ಮ ತಂದೆಯವರು ಶಹೀದ್ ಆದ್ರಲ್ಲ, ಆ ಮಂಗಲಸೂತ್ರ ಈ ನೆಲದಲ್ಲಿದೆ. ಅದೇ ನಮ್ಮ ಕುಟುಂಬದ ಇತಿಹಾಸ. सच्चाई ये है कि ये लोग महिलाओं का संघर्ष नहीं समझ सकते. महिलाओं के दिल में जो सेवा भाव होता है ना, वो सेवा भाव हमारे इस देश की सारी परंपराओं का आधार है. वही सेवा भाव, वो जो महिला जो रात को सोएगी नहीं जब तक सारे नहीं सो जाएंगे घर में, वो महिला जब परिवार में संकट आता है, पैसों की कमी होती है, तो वो अपने गहने गिरवी रखेगी. वो भूखी सोएगी लेकिन किसी और को भूखा नहीं सोने देगी. उसका संघर्ष ये लोग नहीं जानते. ಈ ಬಿಜೆಪಿ ಪಕ್ಷಕ್ಕೆ ಹೆಣ್ಮಕ್ಳ ಕಷ್ಟಗಳು ಅರ್ಥ ಆಗಲ್ಲ. ಈ ನಮ್ಮ ದೇಶದ ಹೆಣ್ಮಕ್ಳು ಯಾವ ರೀತಿ ಅಂದ್ರೆ ಸೇವಾ ಮನೋಭಾವದವರು.
ಸೇವೆ ಮಾಡಕ್ಕೆ ಅವ್ರ ಜೀವನವನ್ನೇ ಮುಡಿಪಾಗಿಡೋರು. ಈ ಹೆಣ್ಮಕ್ಳು ತಾವೆಲ್ಲ ನೋಡಿದಿರಾ, ಅವ್ರ ಮನೆಯಲ್ಲಿ ಬೇರೆಯವ್ರೆಲ್ಲ ಮನ್ಗೋಕ್ಕಿಂತ ಅಥವಾ ಊಟ ಮಾಡೋಕ್ಕಿಂತ ಮುಂಚೆ ಅವ್ರ ಮನ್ಗಲ್ಲ. ಅವರು ಬೇರೆಯವ್ರಿಗೆ ಸಹಾಯ ಆಗ್ಲಿ ಅಂತ ಅವ್ರ ಸ್ವಂತ ಏನಿದೋ ಚಿನ್ನ ಆಗಿರ್ಲಿ ಏನೇ ಆಗಿರ್ಲಿ ಅಡ ಇಟ್ಟು ಜನಕ್ಕೆ ಸಹಾಯ ಮಾಡುವಂತ ಮನೋಭಾವ. ಆದ್ರೆ ಈ ನಮ್ ಬಿಜೆಪಿ ನಾಯಕರಿಗೆ ನಮ್ ಹೆಣ್ಮಕ್ಳ ಕಷ್ಟ, ಅವ್ರ ಕಷ್ಟ ಅಂತೂ ಅರ್ಥನೇ ಆಗಲ್ಲ. और अगर मोदी जी मंगल सूत्र का महत्व समझते तो वो ऐसी अनैतिक बातें नहीं करते. ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಆ ನಮ್ ಮಾಂಗಲ್ಯ ಸರದ್ದು ವ್ಯಾಲ್ಯೂ ಗೊತ್ತಿದ್ದಿದ್ರೆ ಈ ರೀತಿ ಅಂತೂ ಮಾತನಾಡ್ತಿರ್ಲಿಲ್ಲ. किसान पर कर्ज चढ़ता है तो उसकी पत्नी अपने मंगल सूत्र को गिरवी रखती है. ರೈತರು ಸಾಲ ಹೆಚ್ಚಾದಾಗ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಆ ಮಂಗಲ್ ಸೂತ್ರನ ಅಡ ಇಡ್ತಾಳೆ. बच्चों की शादी होती है या दवाई की जरूरत होती है तो महिलाएं अपने गहने गिरवी रखती हैं. ಯಾರಿಗಾರೋ ಹುಷಾರ್ ತಪ್ಪಿದಾಗ ಅಥವಾ ದುಡ್ಡಿನ ಅವಶ್ಯಕತೆ ಆದಾಗ ನಮ್ಮ ಮನೆ ಹೆಣ್ಮಕ್ಳು ಅವ್ರದ್ದೇನಿದೋ ಅದನ್ನ ಅಡ ಇಟ್ಟು ಮನೆ ನಡೆಸ್ತಾರೆ. ये बात ये लोग नहीं समझते और इसका प्रमाण ये है कि जब नोटबंदी हुई और महिलाओं की बचत इन्होंने ली, इन्होंने कहा कि बैंकों में पहुंचाओ, तब मोदी जी कहां थे? तब मोदी जी क्या कह रहे थे? ले रहे थे आपसे. ಈ ಮಂಗಲ್ ಸೂತ್ರದ ಮಹತ್ವದ ಬಗ್ಗೆ ಮಾತಾಡೋ ನಾಯಕರು ನೋಟ್ ಬಂದಿ ಆದಾಗ ನಮ್ಮ ಹೆಣ್ಮಕ್ಳು ದುಡ್ಡು ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡು ಎಲ್ಲ ಆ ನೋಟ್ಗಳು ರದ್ದಾದಾಗ ಈ ಪ್ರಧಾನ ಮಂತ್ರಿ ಮೋದಿ ಅವರು ಎಲ್ಲಿದ್ರು? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಎಲ್ಲಿದ್ರು ಅವರು? जब देश में उन्होंने कहा कि कल से लॉकडाउन हो जाएगा और सारे मजदूर पूरे देश भर से, बेंगलोर से भी, यूपी, बिहार, अलग अलग जगहों में पैदल निकले क्योंकि इन्होंने ट्रेनें बंद कर दी, बस बंद कर दी. तब जब खाना नहीं मिल रहा था शहरों में, जब कोई चारा नहीं था, तो महिलाओं ने अपने गहने, अपनी बचत गिरवी रखी. तब मोदी जी कहां थे? ದೇಶದಲ್ಲಿ ಕೋವಿಡ್ ಆದಾಗ ಯಾರಿಗೂ ಹೇಳ್ದೇನೆ ರಾತ್ರಿ ಲಾಕ್ಡೌನ್ ಮಾಡಿದಾಗ ಯಾರಿಗೂ ಏನು, ಎಷ್ಟೋ ಜನಕ್ಕೆ ಊಟ ಇಲ್ಲ, ಎಷ್ಟೋ ಜನ ನಮ್ಮ ಇಡೀ ದೇಶಾದ್ಯಂತ ಮೈಗ್ರೆಂಟ್ ವರ್ಕರ್ಸ್ ಎಲ್ಲಿದ್ದಾರೆ ಅವ್ರಿಗೆ ಹೋಗೋ ದಾರಿ ಇಲ್ಲ, ದಿಕ್ಕಿಲ್ಲ. ಎಷ್ಟೋ ಕಡೆ ಅಷ್ಟೂ ಕಷ್ಟ, ಎಷ್ಟೋ ಜನ ಸಾವನ್ನಪ್ಪಿದ್ರು, ಎಷ್ಟೋ ಜನ ನಡ್ಕೊಂಡು ಹೋಗಿ ಸತ್ತಿದ್ದಾರೆ. ಅವ್ರ ಕಷ್ಟ ನೋಡ್ಕೊಳ್ಳೋವಾಗ ಹೆಣ್ಮಕ್ಳು ಕಷ್ಟ ಅವ್ರು ಯಾವ ರೀತಿ ಸಹಿಸಿದ್ರು ಅಂತ ಅವಾಗ ಎಲ್ಲಿದ್ರು ಪ್ರಧಾನ ಮಂತ್ರಿ ಮೋದಿ ಅವರು? किसान आंदोलन हुआ, 600 किसान शहीद हुए, उनकी विधवाओं के मंगलसूत्र के बारे में सोचा मोदी जी ने? ರೈತರು ಪ್ರತಿಭಟನೆ ಮಾಡಿದ್ರು, ಬಹಳಷ್ಟು ತಿಂಗಳು ಪ್ರತಿಭಟನೆ ಮಾಡಿದ್ರು. 600ಕ್ಕಿಂತ ಹೆಚ್ಚು ನಮ್ಮ ರೈತರು ತೀರೋದ್ರು ಈ ಪ್ರತಿಭಟನೆಯಲ್ಲಿ. ಅವ್ರ ಮನೇಲಿರೋ ಹೆಂಡತಿಯರ ಮಂಗಲಸೂತ್ರದ ಬಗ್ಗೆ ಯೋಚನೆ ಇರ್ಲಿಲ್ವಾ? ಪ್ರಧಾನ ಮಂತ್ರಿ ಮೋದಿ ಅವರು ಎಲ್ಲಿದ್ರು ಅವಾಗ? मणिपुर में एक जवान की बीवी को का वस्त्र हरण करके पूरे देश के सामने चलाया. मोदी जी चुप थे, कुछ नहीं बोले. उसके मंगलसूत्र के बारे में नहीं सोचा उन्होंने. ಮಣಿಪುರಲ್ಲಿ ಒಂದ್ ಹೆಣ್ಮಗಳನ್ನ ವಸ್ತ್ರಹರಣ ಮಾಡಿ ಬೀದಿಯಲ್ಲಿ ಕರ್ಕೊಂಡು ಹೋಗುವಾಗ ಪ್ರಧಾನ ಮಂತ್ರಿ ಮೋದಿ ಅವ್ರು ಮಾತನಾಡಿದ್ರ? ಇಲ್ಲ. ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಆ ಹೆಣ್ಮಗಳು ಮಂಗಲಸೂತ್ರದ ಬಗ್ಗೆ ಅವಾಗ ಯೋಚನೆ ಇರ್ಲಿಲ್ವಾ? ಪ್ರಧಾನ ಮಂತ್ರಿ ಮೋದಿ ಅವ್ರು ಎಲ್ಲಿದ್ರು? पलक नहीं झपकाई उन्होंने. और आज चुनाव के लिए, वोटों के लिए महिलाओं को ऐसी बातें कर रहे हैं, डरा रहे हैं ताकि डर के वो वोट दें. शर्म आनी चाहिए उनको, शर्म आनी चाहिए. ಒಂಚೂರು ಕಾಳಜಿ ಇಲ್ಲ ನಮ್ ದೇಶದ ಬಗ್ಗೆ. ಇವಾಗ ಚುನಾವಣೆ ಬಂದಿದೆ ಅಂತ ತಮ್ಗೆಲ್ಲ ಹೆದರಿಸ್ಬಿಟ್ಟು ವೋಟ್ ಹಾಕ್ಸ್ಕೊಳಕ್ ನೋಡ್ತಾ ಇದಾರಲ್ಲ, ನಾಚಿಕೆ ಆಗ್ಬೇಕು ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ, ನಾಚಿಕೆ. अगर इस देश की महिलाओं के मंगलसूत्र की परवाह होती तो उनके बेटों को आप रोजगार दिलवाते, तो महंगाई कम करते, छात्रों को शिक्षा की सुविधा देते, देश की बेटियों को अपने पैरों पे खड़े होने का काम कराते. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಅಷ್ಟ್ ಯೋಚನೆ ಇದ್ದಿದ್ರೆ ನಮ್ಮ ಹೆಣ್ಮಕ್ಳು ಮಂಗಲಸೂತ್ರದ ಬಗ್ಗೆ ಅವ್ರ ಮನೆಯಲ್ಲಿರೋ ಗಂಡ್ ಮಕ್ಳಿಗೆ ಉದ್ಯೋಗ ಒದಗಿಸ್ಕೊಡ್ತಿದ್ರು, ಬೆಲೆ ಏರಿಕೆ ಕಮ್ಮಿ ಮಾಡ್ಕೊಡ್ತಿದ್ರು, ಆಮೇಲೆ ಹೆಣ್ಮಕ್ಳ ಸಬಲೀಕರಣಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡ್ತಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. देश हैरानी से देख रहा है, इतनी बड़ी बड़ी समस्याएं हैं. आप यहाँ बैठी हैं,
मैं जानती हूँ यहाँ से जाएंगी, देर हो रही है, काफ़ी महिलाएं चली भी गई हैं, क्योंकि घर जाना है, काम करना है, बहुत देर हो गई है, खाना पकाना है, लोगों को देखना है, चाहे आप जॉब कर रही हैं, कुछ भी कर रही हैं। इतनी महंगाई है, इतनी बड़ी बड़ी समस्याएं हैं, तमाम बच्चे बेरोजगार घूम रहे हैं, आपने मेहनत से पढ़ाया, शिक्षा दिलवाई, इतनी बड़ी समस्याएं हैं और इतनी छोटी छोटी स्तर की बातें हो रही हैं। सारे नेता भाजपा के आपके सामने आकर ऐसी अजीब अजीब सी बातें कर रहे हैं, झूठ बोल रहे हैं दिन रात, सोचते हैं कि आप देखेंगे नहीं, आप पढ़ेंगे नहीं कि कौन सी पार्टी क्या कह रही है। क्या हो रहा है आपके आंखों के सामने? ದೇಶದ ಮುಂದೆ ಬಹಳಷ್ಟು ಸಮಸ್ಯೆಗಳಿದಾವೆ. ನನಗೂ ಗೊತ್ತು, ಬಹಳಷ್ಟು ಹೆಣ್ಮಕ್ಳು ಇಲ್ಲಿ ಮನೆ ಹೋಗಿ ಮನೆ ನೋಡ್ಕೋಬೇಕು, ಕತ್ಲಾಯ್ತು ನನಗೋಸ್ಕರ ಕಾಯ್ದಿದ್ದೀರಾ ಅಂತ. ತಾವೆಲ್ಲ ಇವತ್ತು ಬಹಳ ಮಹತ್ವವಾದಂತ ತೊಂದರೆಗಳು ಈ ದೇಶವನ್ನ ಕಾಡ್ತಾ ಇದೆ. ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು. ಆದ್ರೆ ಇಂಥ ದೊಡ್ಡ ವಿಚಾರಗಳಿದ್ದಾಗ, ಇಂಥ ದೊಡ್ಡ ಸಮಸ್ಯೆಗಳಿದ್ದಾಗ ಈ ದೇಶದಲ್ಲಿ ಈ ಪ್ರಧಾನ ಮಂತ್ರಿಯವರು ಯಾವ ತರ ಸಣ್ಣ ಸಣ್ಣ ಮಾತನಾಡ್ತಾ ಇದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ಬಿಜೆಪಿ ಅವ್ರ ನಾಯಕರು ಯಾವ ರೀತಿ ಹೊಲ್ಸು ಮತ್ತೆ ಸಣ್ಣ ಸಣ್ಣ ಮಾತುಗಳಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ನಾವು ಯಾವ ವಿಚಾರಗಳು ದೇಶಕ್ಕೆ ತೊಂದರೆ ತರ್ತಾ ಇದೆ ಅದನ್ನ ಹೇಗ್ ಬಗೆಹರಿಸ್ಬೇಕಂತ ಮಾತನಾಡ್ತಾ ಇದೀವಿ. ಆದ್ರೆ ಬಿಜೆಪಿ ಮತ್ತೆ ಅವ್ರ ನಾಯಕರು ಈ ತರ ಸಣ್ಣ ಸಣ್ಣ ಮಾತಾಡಿ ತಮ್ಗೆಲ್ಲ ಮಂಕ್ ಬೂದಿ ಎರ್ಚಕ್ ನಿಂತಿದ್ದಾರೆ. ಆದ್ರೆ ತಾವೆಲ್ಲ ನೋಡ್ತಾ ಇದ್ದೀರಾ ನಿಜಾಂಶ ಏನು ಅಂತ. ತಮ್ಮ ಕಣ್ ಮುಂದೆ ಎಲ್ಲ ತಾವೆಲ್ಲ ನೋಡ್ತಾ ಇದ್ದೀರಾ. आप तय करिए, ये आपका चुनाव है, कितने चुनाव हिंदू मुस्लिम हिंदू मुस्लिम हिंदू मुस्लिम करके आप लड़वाएंगे, आप तय करिए। और आप क्या ये चुनाव महंगाई, बेरोजगारी, शिक्षा, स्वास्थ्य पे नहीं लड़ाना चाहते? आप तय करिए, आपको कैसी राजनीति चाहिए? नैतिक राजनीति कि नाटक की राजनीति? सत्ता की राजनीति कि सत्य की राजनीति? परोपकार चाहिए आपको या अहंकार चाहिए? ये तय करिए, क्योंकि अब समय आ गया है कि अगर आप गहराई से नहीं सोचेंगे, आप जागोगे नहीं, तो ये देश खाई में चले जाएगा। ತಾವೆಲ್ಲ ನೋಡ್ತಾ ಇದ್ದೀರಾ, ಇನ್ನು ಎಷ್ಟು ವರ್ಷ ನಡೆಸ್ತಾರೆ ಹಿಂದೂ ಮುಸಲ್ಮಾನರ ಮಧ್ಯೆ ಯಾವ ರೀತಿ ಒಡಕನ್ ತರ್ತಾ ಇದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ಆದ್ರೆ ನಿರ್ಧಾರ ಮಾಡ್ಬೇಕಾಗಿರೋದು ನೀವುಗಳು. ನಿಮಗೆ ಯಾವ ರೀತಿ ರಾಜಕೀಯ ಬೇಕು, ಯಾವ ರೀತಿ ಪಕ್ಷ ಬೇಕು? ನೈತಿಕತೆಯ ರಾಜಕೀಯನೋ ನಾಟಕದ ರಾಜಕೀಯನೋ ಬೇಕು, ಅಥವಾ ನೈತಿಕತೆಯ ಪಕ್ಷ ಬೇಕು, ನಾಟಕ ಮಾಡೋಂಥ ಪಕ್ಷ ಬೇಕು, ಸತ್ಯ ಹೇಳೋಂಥ ಪಕ್ಷ ಬೇಕು, ಸುಳ್ಳು ಹೇಳೋಂಥ ಪಕ್ಷ ಬೇಕು ಅಂತ ನೀವುಗಳು ನಿರ್ಧಾರ ಮಾಡಬೇಕು. धर्म ने क्या सिखाया है? भगवान राम को हम क्यों पूजते हैं? क्योंकि उन्होंने सेवा की प्रजा की, और वो एक नैतिक, भगवान राम नैतिक थे, सत्य के पथ पर चले। ನಾವೆಲ್ಲ ರಾಮನ್ ಯಾಕೆ ನಾವು ಪ್ರಾರ್ಥಿಸೋದು? ಯಾಕಂದ್ರೆ ಅವ್ರ ಸೇವಾ ಮನೋಭಾವ ನೋಡಿ ನಾವೆಲ್ಲ ಪ್ರಾರ್ಥಿಸ್ತೀವಿ. ರಾಮ ಅನ್ನೋದು ನೈತಿಕತೆಯ ದಾರಿಯಲ್ಲಿ ನಡೆದಿದ್ದು, ಸತ್ಯದ ದಾರಿಯಲ್ಲಿ ನಡೆದಿದ್ದಂತ ನಮ್ ಶ್ರೀರಾಮ. महात्मा गांधी जी ने वही पथ पकड़ा जब उनको गोली लगी, हे राम करके लफ्ज निकले उनके मुंह से। उन्होंने पूरा स्वतंत्रता संग्राम सत्य के आधार पर लड़ा। एक अनोखा संग्राम था पूरी दुनिया में, और इसी के आधार पर, सत्य के आधार पर, नैतिकता के आधार पर और समानता के आधार पर हमारा वो संविधान बना जिसे ये बदलना चाहते हैं। ಮಹಾತ್ಮ ಗಾಂಧಿ ಅವರು ಕೂಡ ಅವರು ನಡೆದಿದ್ದ ದಾರಿ ಈ ಸತ್ಯದ ದಾರಿ. ಅವರಲ್ಲಿ ಗೋಲಿ ಹಾರಿಸಿದಾಗ್ಲೂ ಕೂಡ ಅವರು ಹೇ ರಾಮ್ ಅಂತ ಹೇಳಿ ಪ್ರಾಣ ಬಿಟ್ಟವರು. ನಮ್ಮ ಇಡೀ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧಿ ಅವರು ಸತ್ಯದ ಹಾದಿಯಲ್ಲಿ ಹೋದ್ರು. ಆ ಸತ್ಯವನ್ನು ಇಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಟು ನಾವು ಸಂವಿಧಾನವನ್ನ ತಂದಿಟ್ವಿ. लेकिन आज ये स्थिति है कि झूठ का बोलबाला है, सत्य को छोड़िए। रोज सुबह से शाम तक आप पूरा अपने सामने नाटक देखते हैं, सरकारें तोड़ी जाती हैं, पैसे खिलाए जाते हैं विधायकों को, सारी चीजें सब आपकी आंखों के सामने होते हैं। मीडिया दंडवत होके कहती है कि देखिए मोदी का मास्टर स्ट्रोक, मोदी जी ने किया, कोई और नहीं कर सकता। सारे गलत काम हो रहे हैं, आपकी आंखों के सामने हो रहे हैं, आप चुप हैं। विपक्ष चीख रहा है, चिल्ला रहा है, विपक्ष पर दबाव डल रहा है, मीडिया पर दबाव डल रहा है।
न्यायालयों पे दबाव डल रहा है। जितने भी संस्थान बने थे आपके अधिकारों की रक्षा के लिए, सब दबाए जा रहे हैं। हम लड़ रहे हैं, आप कब लड़ोगे? ಸತ್ಯ ಅನ್ನೋದ್ ಬಿಟ್ಬಿಡಿ, ಬಿಜೆಪಿ ಅವರು ಪ್ರತಿ ದಿನ ನಾಟಕ ಮತ್ತೆ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತು ಈ ನಿಜಾಂಶ ಏನು ಅಂತ, ಏನ್ ತಾಪತ್ರೆಗಳು ತಮ್ಮನ್ನೆಲ್ಲ ಕಾಡ್ತಾ ಇದೆ ಅಂತ ತಮ್ಗೆಲ್ಲರಿಗೂ ಗೊತ್ತು. ಆದ್ರೆ ದೇಶದ ಮಾಧ್ಯಮಗಳಲ್ಲಿ ಎಲ್ಲ ಚೆನ್ನಾಗಿದೆ, ಪ್ರಗತಿ ಇದೆ, ಈ ದೇಶದಲ್ಲಿ ಎಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ವಿಪಕ್ಷದ ನಾಯಕರು ಮಾತ್ರ ಅಲ್ಲ, ಮಾಧ್ಯಮಗಳಾಗಿರ್ಲಿ, ವಿಪಕ್ಷ ಆಗಿರ್ಲಿ, ಉನ್ನತ ನ್ಯಾಯಾಲಯ ಆಗಿರ್ಲಿ, ಪ್ರತಿ ಒಬ್ರು ಮೇಲೆ ಪ್ರೆಷರ್ ತಂದು ಏನ್ ಸಾಧಿಸಕ್ ನೋಡ್ತಾ ಇದಾರೆ ಅಂತ ನೀವ್ ನೋಡ್ತಾ ಇದ್ದೀರಾ. ಆದ್ರೆ ನಿಮ್ ಹಕ್ಕಗೋಸ್ಕರ ಯಾರೋ ಹೋರಾಟ ಮಾಡಂಗಿದ್ರೆ ನಾವ್ ನಿಮ್ ಪರ ಯಾವತ್ತೂ ನಿಂತಿರ್ತೀವಿ. समय आ गया है कि आप अपनी लड़ाई लड़ना शुरू करें, अपने अधिकारों की लड़ाई, कि आप हर नेता को, हर राजनीतिक दल को, खास तौर से भाजपा को और प्रधानमंत्री जी को ये सिखाएं कि आपके मुद्दों पे चुनाव लड़े जाने चाहिए. ನಿಮ್ ಹೋರಾಟ ಇವಾಗ ಶುರು ಆಗ್ಬೇಕು. ನೀವು ಹೋರಾಟದ ಹಾದಿಲಿ ಮುಂದೆ ಹೋಗಿ ನೀವು ಪ್ರತಿ ಒಂದು ನಾಯಕರಿಗೆ ಈ ಚುನಾವಣೆಯಲ್ಲಿ ತೋರಿಸ್ಕೊಡ್ಬೇಕಾಗಿರೋದೇನಂದ್ರೆ, ಈ ಚುನಾವಣೆ ನಮ್ಗೇನ್ ಕಾಡ್ತಾ ಇದೆ, ಏನ್ ಇಶ್ಯೂಸ್ ಇದೆ ಅದರ ಮೇಲೆ ನಡಿಬೇಕು. ನಮ್ಗೇನ್ ತೊಂದರೆ ಇದೆ, ಈ ದೇಶಕ್ಕೆ ಏನಾಗಿದೆ ಅದರ ಮೇಲೆ ನಡಿಬೇಕು ಅಂತ ತಾವು ತಕ್ಕ ಪಾಠವನ್ನ ಕಲಿಸ್ಕೊಡ್ಬೇಕು. मैं मोदी जी को चुनौती देती हूं, इस चुनाव को महंगाई, बेरोजगारी, शिक्षा की सुविधाएं, स्वास्थ्य की सुविधाएं पे लड़ के देखें. ನಾನ್ ನರೇಂದ್ರ ಮೋದಿ ಅವ್ರಿಗೆ ಒಂದು ಚಾಲೆಂಜ್ ಕೊಡ್ತೀನಿ. ಇವತ್ತು ಈ ಎಲೆಕ್ಷನ್ ನ ಬೆಲೆ ಏರಿಕೆ, ನಿರುದ್ಯೋಗ, ಶಿಕ್ಷಣದಲ್ಲಿ ಆಗ್ತಾ ಇರೋ ಕೊರತೆಗಳು ಮತ್ತೆ ಹೆಲ್ತ್ ಅಲ್ಲಿರೋ ತೊಂದರೆಗಳ ಬಗ್ಗೆ ನೀವು ಎಲೆಕ್ಷನ್ ನ ಬಂದು ನೀವು ನಿಂತ್ಕೊಳ್ಳಿ ಅಂತ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. इन 10 सालों में क्या किया है आपके लिए, कौन सी तरक्की लाए हैं आपके जीवन में, यहाँ खड़े होकर ये बताएं. ಈ 10 ವರ್ಷದಲ್ಲಿ ನಿಮ್ ಜೀವನದಲ್ಲಿ ಏನ್ ಪ್ರಗತಿ ತಂದಿದ್ದಾರೆ, ನಿಮ್ಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಬೇಕು ಪ್ರಧಾನ ಮಂತ್ರಿ ಮೋದಿ ಅವರು. और मैं आपको चुनौती देती हूं, इस देश की जनता को, कि आप जागो, जागरूक बनो, मांगो अपना हक, अपने अधिकारों के लिए लड़ो और इस चुनाव को अपने बारे में बनाओ. ನಾನ್ ನಿಮ್ಗೆ ಎಲ್ಲಾರ್ಗೂ ಹೇಳೋದೇನಂದ್ರೆ, ಇದು ನಿಮ್ಮ ಹೋರಾಟ. ಈ ಚುನಾವಣೆ ನಿಮ್ಮ ಇಶ್ಯೂಸ್ ಮೇಲಾಗ್ಬೇಕು, ನಿಮಗ್ ಆಗ್ತಾರ ಅಂತ ಏನ್ ತೊಂದರೆಗಳಿದೋ ಅದರ ಮೇಲಾಗ್ಬೇಕು. ಇದೇ ನಿಮ್ಮ ಹೋರಾಟ. ನೀವೆಲ್ಲರೂ ಎದ್ದೇಳಿ ಎಚ್ಚರರಾಗಿ ಮುಂದೆ ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. बहुत हो गया है, आपने बहुत देख लिया है, अब बदलाव लाओ, कांग्रेस के उम्मीदवारों को जिताओ. जैसे कर्नाटका में आपकी सरकार ने आपको काम करके दिखाया है और आगे भी आपको दिखाएगी, उसी तरह की सरकार केंद्र में लाओ ताकि आपके मुद्दे सर्वोपरि हों और आप सर्वोपरि हों. ऐसा ही होना चाहिए लोकतंत्र में. आप बहुत ध्यान से यहाँ पे बैठे हैं मेरी बातों को सुनने के लिए, इसके लिए खास तौर से आप लोगों को बहुत बहुत धन्यवाद. जानती हूँ कि बहुत देर हो गई, आप सबको भी जाना है. एक बार मेरे साथ कहिए जय हिंद. धन्यवाद.